ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಟೈಮು 1 ಗಂಟೆ. ಇವಾಗ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಬೀಟ್ರೋಟ್ ಪಲ್ಯ ಮಾಡಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಬ್ಲಾಗ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇವೇನು ಇಟ್ಕೊಂಡಿದ್ದೀನಲ್ಲ, ಇವು ಗಾರ್ಡನ್ ಟೂಲ್ಸು. ಇವಾಗ ಆಚೆಗಡೆ ಸ್ವಲ್ಪ ದಾಸವಾಳದ ಗಿಡ, ಕಣಗಲು ಗಿಡ ಎಲ್ಲ ಹಾಕಿದ್ನಾರ, ಅದ್ರದ್ದು ಬುಡ ಎಲ್ಲ ನೀಟಾಗಿ ಬುಡ ಕೆಚ್ಚೋದು ಅಂತಾರಲ್ಲ, ಆ ಥರ ಅದನ್ನು ಮಾಡೋಣ ಅಂತ ಹೇಳಿ. ಚೆನ್ನಾಗಿ ಮಳೆ ಬರ್ತಿದೆ ಅಲ್ವಾ, ಚೆನ್ನಾಗೂ ಆಗ್ತದೆ. ಇವಾಗ 1 ಮಂತ್ 1.5 ಮಂತ್ ಬ್ಯಾಕು ನಾವು ಊರಿಗೆ ಹೋಗಿ ಬಂದಾದಮೇಲೆ ದಾಸವಾಳ ಗಿಡನ ಇದರಲ್ಲಿ ಕಟಿಂಗ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಚಿಗ್ರಿ, ಚೆನ್ನಾಗಿ ಒಳ್ಳೆ ಮೊಗ್ಗೆಲ್ಲ ಹೊಡೆದು ಚೆನ್ನಾಗಿ ಹೂವು ಬರ್ತಾಯಿದೆ. ದಿನಕ್ಕೆ ಒಂದು 10 ರಿಂದ 12 ದಾಸವಾಳದ ಹೂವು ಸಿಗುತ್ತೆ, ಸಾಕು. ಅದೇ ಒಂಥರ ನೆಮ್ಮದಿ ಅಲ್ವಾ ಗೈಸ್. ಇವಾಗ ತೋರಿಸ್ತೀನಿ ಈ ಈ ಒಂದು ಗಾರ್ಡನ್ ಟೂಲ್ನ ನಾನು ಮೀಶೋದಿಂದ ತರಿಸ್ಕೊಂಡಿದ್ದು. 100 ರುಪೀಸೋ 150 ರುಪೀಸೋ ಬಿತ್ತು ನನಗೆ. ನಿಮ್ಗೆ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಹಾಕಿರ್ತೀನಿ ನಾನು. ತುಂಬಾ ಚೆನ್ನಾಗಿ ಗಾರ್ಡನ್ನ ಮೇಂಟೈನ್ ಮಾಡ್ಬೋದು. ನಿಮಗೂ ಯಾರಿಗಾದರೂ ಗಾರ್ಡನ್ನಲ್ಲಿ ಮನೇಲಿ ಹೋಮ್ ಗಾರ್ಡನ್ ಮಾಡಬೇಕು ಅಂದರೆ ಅಂತ ಇಷ್ಟ ಇದ್ದರೆ ಮಾಡ್ಬೋದು. ಅದಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ಯಾರೆಲ್ಲ ಮನೆ ಹತ್ರ ಒಂದು ಸಣ್ಣ ಪುಟ್ಟ ಗಿಡ ಎಲ್ಲ ಹಾಕ್ಕೊಂಡಿರ್ತೀರಲ್ಲ, ಅದಕ್ಕೆಲ್ಲ ಕಟ್ ಮಾಡೋದಕ್ಕೆ, ಇದಕ್ಕೆ ಮಣ್ಣೆಲ್ಲ ಇದು ಮಾಡೋದೆಲ್ಲ ಇದೆ. ತೋರಿಸ್ತೀನಿ ನಿಮಗೆ, ನೋಡಿ. ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟು 4 ಟೂಲ್ಸ್ ಬರುತ್ತೆ. ಕೊಡ್ಬೋದು, ವರ್ತ್ ಅಂತಲೇ ಅನ್ನಿಸ್ತು ನನಗೇನೋ. ಇವೆಲ್ಲ ಮರದ ಇಡಿ ಆಗಿದೆ. ಇದು ಮಾತ್ರ ಚೆನ್ನಾಗಿದೆ ಕಟ್ ಮಾಡೋದಕ್ಕೆ. ಎಷ್ಟು ಶಾರ್ಪ್ ಇದೆ ಅಂದರೆ, ಎಂಥ ಗಟ್ಟಿಯಾಗಿರೋಂಥ ದಪ್ಪಾದ ಸ್ಟೆಮ್ಮೆ ಆದ್ರೂ ಕಟ್ ಮಾಡುತ್ತೆ ಚೆನ್ನಾಗಿ. ಇದ್ರದ್ದೇನು ಇವಾಗ ಕೆಲಸ ಇಲ್ಲ ನನಗೆ, ಆದರೆ ಕವರ್ ಒಳಗೆ ಇಟ್ಟಿದ್ನಲ್ಲ ಈ ಥರ, ಅದಕ್ಕೆ ಎಲ್ಲದನ್ನು ತಗೊಂಡೆ. ಇವಾಗ ನನಗೆ ಕೆಲಸ ಇರೋದು ಈ ಟೂಲಲ್ಲಿ ಕಳೆ ಏನಾದರೂ ಇರುತ್ತಲ್ಲ, ಈ ಥರ ಬುಡ ಎಲ್ಲ ನೀಟಾಗಿ ಬುಡದಲ್ಲಿರೋವಂಥ ಮಣ್ಣನ್ನು ಲೂಸ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಗಿಡ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಇವಾಗೇನು ನೋಡ್ತಿದ್ದೀರಲ್ಲ, ಇವೇ 3 ಹೊರಗಡೆಗಿರೋ ಅಂಥ ಗಿಡ. ಇದು ಸ್ವಲ್ಪ ಅಗಲವಾಗಿದೆಯಲ್ವ, ಬಕೆಟಿಗೆ ಹಾಕಿದ್ದೀನಲ್ವ ಗಿಡ. ಇದರಲ್ಲಿ ಮೇಂಟೈನ್ ಮಾಡ್ಬೋದು, ನಮಗೆ ಜಾಗ ಸಿಗುತ್ತೆ. ಇನ್ನು ಮನೆ ಒಳಗೆ ಹಾಕೊಂಡಿದ್ದೀನಲ್ಲ, ಅಂಥವನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ಸುಮ್ಮನೆ ನೀರು ಹಾಕ್ತೀನಿ ಅಷ್ಟೇ. ಅದನ್ನೇನು ಈ ಬುಡ ಕುಕ್ಕೋದು ಅಂಥದ್ದೆಲ್ಲ ಏನು ಮಾಡಲ್ಲ. ಎಲೆ ಏನಾದರೂ ಒಣಗೋಗಿದ್ರೆ ತೆಗ್ದಾಕಿ ಆ ಥರ ಮೇಲೆಲ್ಲ ನೀರು ಸುಮ್ಕಿಸ್ತೀನಿ ಅಷ್ಟೇ. ಇವಾಗ ಇದು ಇದೆಯಲ್ಲ, ಇದರಲ್ಲಿ ಈ ಥರ ಹಿಂಗೆ ಬುಡ ಎಲ್ಲ ಈ ಥರ ಹಿಂಗೆ ಎಳ್ಕೊಂಡು ಹಿಂಗೆ ಮಾಡಿದ್ರೆ ಬುಡದಲ್ಲಿರೋಂಥ ಬೇರೆಲ್ಲ ಚೆನ್ನಾಗಿ ಮಣ್ಣು ಬೇರು ಎಲ್ಲ ಲೂಸಾಗಿ ಚೆನ್ನಾಗಾಗ್ತದೆ. ಅನ್ವಾಂಟೆಡ್ ಪ್ಲಾಂಟ್ಸ್ನೆಲ್ಲ ಈ ರೀತಿ ತೆಗ್ದಾಕಬೇಕು. ನಾನು ಇದಕ್ಕೆ ತರಕಾರಿ ಸಿಪ್ಪೆ ಮತ್ತು ತೆಂಗಿನಕಾಯ್ದು ಸಿಪ್ಪೆ ಎಲ್ಲ ಹಾಕ್ತೀನಿ. ಎಲ್ಲ ಹಾಕೋದ್ರಿಂದ ಒಳ್ಳೆ ಗೊಬ್ಬರ ಆಗುತ್ತೆ. ತೆಂಗಿನಕಾಯಿ ಸಿಪ್ಪೆ ನಾವೇನಾದರೂ ನೀರು ಹಾಕಲಿಲ್ಲ, ಮರ್ತೋದು ಅಂತಂದ್ರೂ ಆವಾಗ ತೇವಾಂಶನ ಇಟ್ಕೊಂಡಿರುತ್ತೆ ತೆಂಗಿನಕಾಯಿ ಸಿಪ್ಪೆನ ಹಾಕೋದ್ರಿಂದ. ನೋಡಿರಿ, ಬಾಳೆಹಣ್ಣು ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ಬಾಳೆಹಣ್ಣು ತಿಂದಾದ್ಮೇಲೆ ನಾನು ಕಸಕ್ಕೆ ಹಾಕಲ್ಲ, ಇದಕ್ಕೆ ಹಾಕ್ತೀನಿ. ಆವಾಗ ಗಿಡಗಳು, ಹೂವುಗಳು, ಎಲೆಗಳು ಚೆನ್ನಾಗಿ ಹಸ್ರಾಗಿರ್ತವೆ. ಹೂವೂ ಅಷ್ಟೇ ಒಳ್ಳೆ ಕಲರ್ ಬರ್ತದೆ. ಮತ್ತು ಟೀ ಪುಡಿ ಇರುತ್ತಲ್ಲ ನಿಮ್ಮ ಮನೇಲಿ, ಟೀ ಸೋಸಿರ್ತೀರಲ್ಲ, ಮಾಮೂಲಿ ಟೀ ಪುಡಿನೇ ಹಾಕ್ರಿ ಅಂತ ಏನು ಹೇಳ್ತಾ ಇಲ್ಲ. ಟೀ ಎಲ್ಲ ಸೋಸಿರ್ತೀರಲ್ಲ ಫ್ರೆಂಡ್ಸ್, ಆವಾಗ ಆ ಟೀ ಸೊಪ್ಪಿರುತ್ತಲ್ಲ ಅದನ್ನು ಹಾಕ್ರಿ. ನೋಡ್ತಾ ಇರ್ಬೋದು ಮಣ್ಣಿಲಿ ಎಷ್ಟು ಸಾಫ್ಟಾಗಿದೆ ಅಂತೇಳಿ, ಅದನ್ನು ಹಾಕ್ರಿ. ಇವೇ ಗಿಡಕ್ಕೆ ನ್ಯಾಚುರಲ್ ಫರ್ಟಿಲೈಸರು. ನಾವೇನು ದುಡ್ಡು ಕೊಟ್ಟು ತಗೊಂಬಂದು ಹಾಕಬೇಕು ಅಂತ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ರಾಗಿ ಸಾಣೆ ಮಾಡಿರ್ತೀವಲ್ಲ, ಒಂದ್ರಾಡಿರ್ತೀವಲ್ಲ, ಆ ಹಿಟ್ಟೂ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಅದೇ ಒಂಥರ. ಮತ್ತು ಮೊಟ್ಟೆದು ವೈಟು ಸಿಪ್ಪೆ ಬರುತ್ತಲ್ಲ, ಅದು ಎಲ್ಲ ಹಾಕ್ತೀನಿ. ನಾನೇನು ವೇಸ್ಟ್ ಮಾಡಲ್ಲ. ನಮ್ಮ ಮನೆಯವರೇ ಹಾಕ್ತಾರೆ, ನಾನು ಮೊಟ್ಟೆಯನ್ನು ಯೂಸ್ ಮಾಡಲ್ಲ. ಹಂಗಾಗಿ ಈ ಥರ ಚೆನ್ನಾಗಿ ತಡೀರಿ. ಇದಕ್ಕೆ ಕ್ಯಾಮ್ರಾ ಇಟ್ಕೊಂಡು ಇವೆಲ್ಲ ಮಾಡೋಕ್ಕಾಗಲ್ಲ. ಎಲ್ಲ ಆದಮೇಲೆ ತೋರಿಸ್ತೀನಿ. ಇನ್ನೇನು ಇವೆರಡೇ ಅಷ್ಟೇ ಆಯಿತು. ನೋಡಿ, ಇದೇ ಕಟ್ ಮಾಡಿರೋದು ದಾಸವಾಳ ಗಿಡ. ಎಷ್ಟೊಂದು ಮೇಲೆ ಎಲ್ಲ ಹೋಗಿತ್ತು, ಇವಾಗ ಇಷ್ಟೇ ಮಾಡ್ಕೊಂಡಿದ್ದೀನಿ. ದೂರದಿಂದ ತೋರಿಸ್ತೀನಿ ನೋಡಿ.
ಇಷ್ಟಿದೆ. ಇವಾಗ ನನಗೆ ಸಣ್ಣದಾಗೆ ಬೆಳಿಬೇಕಿದು. ಅದೇ ಪ್ರೂನಿಂಗ್ ಮಾಡಿದ್ದೀನಿ. ದೊಡ್ಡದಾಗಿ ಪಾಟಲ್ಲಿ ತಡ್ಕೊಳಲ್ಲ, ಸ್ಟ್ರೆಂತ್ ಇರಲ್ಲ ಅದು. ಹಾಗಾಗಿ ಪ್ರೂನಿಂಗ್ ಮಾಡಿದ್ರೆ ಕೊಂಬೆಗಳು ಅಡ್ಡಡ್ಡಕ್ಕೆ ಚೆನ್ನಾಗಿ ಒಂಥರ ಬ್ರಾಂಚಸ್ ಜಾಸ್ತಿಯಾಗಿ ಈ ಥರ ಫ್ಲವರಿಂಗು ಎಲ್ಲ ಜಾಸ್ತಿ ಆಗ್ತವೆ. ಇವತ್ತು ಹೂವೇ ಸ್ವಲ್ಪ ಬಿಟ್ಟಿದೆ ಗಿಡದಲ್ಲಿ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು. ನೋಡಿ, ಇವು ಅಷ್ಟೇ ಕಣಗ್ಲು ಗಿಡ ಕಟ್ ಮಾಡಿದೆ. ಅದೊಂದು ಚಿಗುರಿದೆ. ಇವೆಲ್ಲ ಹಂಗೆ ಬಿಟ್ಟಿದ್ದೀನಿ. ಮೊಗ್ಗೆಲ್ಲ ಇದ್ವಲ್ಲ, ಕಟ್ ಮಾಡೋಕ್ಕೆ ಮನಸ್ಸು ಬರಲ್ಲ. ಹಂಗಾಗಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಮೊಗ್ಗಾಗಿದ್ದಾವೆ. ನೀವು ನಿಮ್ಮ ದಾಸವಾಳ ಗಿಡನ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲ ಈ ಮಳೆಗಾಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಈ ಥರ ಬ್ರಾಂಚಸ್ ಎಲ್ಲ ಕಟ್ ಮಾಡಿ ಮಣ್ಣೆಲ್ಲ ಲೂಸ್ ಮಾಡಿ ಇಟ್ಕೊಂಡ್ರೆ ತರಕಾರಿ ಸಿಪ್ಪೆಯಲ್ಲೆಲ್ಲ ನೀವು ಡೈಲಿ ಹಾಕ್ತಿದ್ರೆ ಚೆನ್ನಾಗಿ ಬೆಳೀತಾವೆ. ಹೂವು ಎಲ್ಲನೂ ಬೆಳೀತೈತೆ. ಗಿಡ ಎಲ್ಲ ಹಸಿ ಆಗುತ್ತೆ, ಹಸಿರಾಗುತ್ತೆ. ಈ ಥರ ಹೂವು ಮೊಗ್ಗು ಎಲ್ಲ ಜಾಸ್ತಿ ಹೊಡ್ಕೊತವೆ. ಇವಾಗ ಇವನ್ನೆಲ್ಲ ರೆಡಿ ಮಾಡಿದ್ದಾಯಿತು. ಇವನ್ನ ರೀಪಾಟ್ ಮಾಡಬೇಕಾಗಿತ್ತು. ನನಗೆ ಮಣ್ಣು ಎಲ್ಲ ಕರೆಕ್ಟಾಗಿ ಸಿಗಲಿಲ್ಲ, ತಗೊಂಬರೋಕ್ಕಾಗಲ್ಲ. ನಮ್ಮ ಮನೆ ತುಂಬ ಮೇಲೈತಲ್ಲ, ಹಂಗಾಗಿ ತೋಟಕ್ಕೆ ತಗೊಂಡೋಗಿ ಹಾಕೋಣ, ಚೆನ್ನಾಗಿ ಹೂವು ಬಿಡ್ತಾವೆ, ಜಾಸ್ತಿ ಬಿಡ್ತವೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ನಾನು ಯಾರು ರೀಪಾಟ್ ಮಾಡೋಕ್ಕೋಗಲಿಲ್ಲ, ಏನೂ ಮಾಡೋಕ್ಕೋಗಲಿಲ್ಲ. ಇದಂತೂ ದುರ್ಮಡ್ಗೆ ಹೂವು ತುಂಬ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ಅದೇ ರೋಸ್ ಥರ ಬಿಡುತ್ತೆ ಅಂತೇಳಿ. ಒಂದು ಗಿಡ ಇದೆ ನೋಡಿ, ನೇರಳೆ ಹಣ್ಣು ತಿಂದು ಹಾಕ್ಬಿಡ್ತಾರೆ ನಮ್ಮ ಮನೆಯವರು. ಅದೆಲ್ಲ ಬೀಜ ಉಟ್ಕೊಂಡ್ಬಿಡುತ್ತೆ. ಬೇರೆ ಗಿಡ ಇದ್ದರೆ, ಪ್ಲಾಂಟ್ಸ್ ಇದ್ದರೆ ಅವಕ್ಕೆ ಬೆಳೆಯೋಕ್ಕೆ ಅವಕಾಶನೇ ಆಗಲ್ಲ ಚೆನ್ನಾಗಿ. ಎಲ್ಲ ಸತ್ವನೂ ಅದೇ ಇಟ್ಕೊಂಡ್ಬಿಡುತ್ತೆ. ಹಂಗಾಗಿ ಇದನ್ನು ತೋಟಕ್ಕೆ ಹಾಕಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಈ ಸತ್ತು ಎಷ್ಟೊಂದು ಹೂವು ಸಿಕ್ಕಿದ್ದೋ. ನಾನು ಈ ಸತಿದು ವೀಡಿಯೋ ಈಗ ಹಾಕಿಲ್ಲ, ಯಾವಾಗಲೂ ಹಾಕಿದ್ದೀನಿ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ ಅದಂತೂ. ಎಲ್ಲ ಈ ಥರ ಮಾಡಿದೆ. ಇವಾಗ ಬನ್ನಿ ಒಳಗಡೆ ಇರೋಂಥವು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ತುಳಸಿ ಗಿಡ ಅವತ್ತು ಹೇಳಿದ್ನಲ್ಲ ನಾನು, ಈ ಥರ ಬೀಜ ಉದುರಿಸಿದ್ದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಯಾಕೆ ಬಂದಿಲ್ಲ ಅಂತಂದರೆ ಮಳೆ ನೀರು ಬಂದ್ಬಿಡ್ತಾವತ್ತು. ಅದು ಎಲ್ಲ ಮಳೆ ಇದಕ್ಕೆ ಬೀಜ ಎಲ್ಲ ಈ ಕಡೆ ಬಂದಿದೆ ನೀರಿನ ಫೋರ್ಸಿಗೆ. ಇದನ್ನೇನು ಬ್ರಹ್ಮಕಮಲ ಹೂವು ಹಾಕಿ ನಾನು 1.5 years ಆಗ್ತಾ ಬಂತು. ನಮ್ಮ ಕೆಳಗಡೆ ಮನೆ ಆಂಟಿ ಕೊಟ್ಟಿದ್ರು. ವರ್ಷಕ್ಕೊಂದ್ಸಲ ಹೂವು ಬಿಡುತ್ತೆ, ಚೆನ್ನಾಗಿ ಕಾಣುತ್ತಿದ್ವು. ಈ ಸಲಿನೂ 2-3 ಹೂವು ಬಿಟ್ಟಿತ್ತು. ನಾವು ಒಂದು ಸಲ ಬಿಟ್ಟಾಗ ನೋಡಿದ್ವಿ ಅಷ್ಟೇ, ಇನ್ನೊಂದು ಸಲ ನೋಡೋಕ್ಕಾಗಲಿಲ್ಲ, ಊರಿಗೆ ಹೋಗಿದ್ವಿ. ಇವಿನೇನು ಸ್ನೇಕ್ ಪ್ಲಾಂಟ್ ಗೊತ್ತಲ್ಲ ನಿಮಗೆ, ಇದರಲ್ಲಿ 2 ಥರ ಇದೆ. ಒಂದು ಪೂರ್ತಿ ಗ್ರೀನು, ಇನ್ನೊಂದು ಪ್ಯಾರಟ್ ಗ್ರೀನ್, ಯೆಲ್ಲೋ ಕಲರ್ ಥರ ಮಧ್ಯ. ಅವೆರಡು ಮಧ್ಯೆ ಹಾಕಿದ್ದೀನಿ, ಇವೆರಡು ಆ ಕಡೆ ಈ ಕಡೆ ಹಾಕಿದ್ದೀನಿ. ಇದೊಂದು ಆಲೋವೆರಾ ಗಿಡ ಇದೆ. ಇದು ನಿಮಗೆಲ್ಲರಿಗೂ ಗೊತ್ತೇ ಇದೆಯಲ್ಲ, ದೊಡ್ಡ ಪತ್ರೆ ಗಿಡ. ನಿಮ್ಗೆ ಇನ್ನೂ ಒಂದು ವಿಷಯ ಗೊತ್ತಿದ್ದರೆ, ಇದನ್ನು ಪಿಜ್ಜಾಗೆ ಹಾಕ್ತಾರೆ. ನೀವು ಆರಿಗ್ಯಾನೋ ಅಂತೀರಲ್ಲ, ಆರ್ಗ್ಯಾನೋ ಸ್ಪೈಸಸ್ ಅಂತಂದರೆ ಇದೆ. ಇಂಗ್ಲೀಷಲ್ಲಿ ಇದನ್ನು ಆರಿಗ್ಯಾನೋ ಅಂತಲೇ ಕರೆಯೋದು. ನನಗೂ ಗೊತ್ತಿರಲಿಲ್ಲ, ಒಂದು 2 years ಬ್ಯಾಕ್ ಗೊತ್ತಾಯಿತು. ಹಂಗಾಗಿ ಇದ್ರ ಫ್ರೇಗ್ರೆನ್ಸ್ಗೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಚರ್ಮಕ್ಕೆ ಏನಾದರೂ ಶೀತ ಎಲ್ಲ ಆದರೆ ತುಂಬ ಒಳ್ಳೆಯದಲ್ವ. ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇರಬೇಕಲ್ವ ಮನೇಲಿದು. ಥರ ಒಂದು ಚಿಕ್ಕ ಎಲೆನ ಈ ಥರ ಕಿತ್ತರೆ ಸಾಕು, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಅದರದ್ದೇ ಫ್ರೇಗ್ರೆನ್ಸ್ ಇರುತ್ತೆ. ನನಗಿದು ಸ್ಮೆಲ್ ಇಷ್ಟ, ಹಂಗಾಗಿ ಹಾಕ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕದು ಸ್ನೇಕ್ ಪ್ಲ್ಯಾಂಟು, ಬುಷ್ ಥರ ಬಿಡುತ್ತೆ. ಇದು ಒಂದು ಶೋ ಪ್ಲ್ಯಾಂಟ್. ಇದ್ರದ್ದು ನನಗೆ ಹೆಸ್ರಷ್ಟಾಗಿ ಗೊತ್ತಿಲ್ಲ. ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ತೀನಿ, ಆದರೆ ಅವೆಲ್ಲ ನೆನ್ಪಿಟ್ಕೊಳ್ಳೋ ಥರ ಇರೋದೇ ಇಲ್ಲ. ಹಾಗಾಗಿ ಇನ್ನೂ 2 ಥರ ಸ್ನೋ ಪ್ಲ್ಯಾಂಟ್ ಇದ್ದೋ ಇಲ್ಲಿ ಹಾಳಾಗ್ಬಿಟ್ಟು. ನಾವು ಊರಿಗೆ ಹೋಗಿದ್ವಲ್ಲ, ಆವಾಗ ನೀರು ಹಾಕ್ತಾನೆ ಒಣಗೋಗ್ಬಿಟ್ಟು. ಸ್ಪೈಡರ್ ಪ್ಲ್ಯಾಂಟ್ ಅಂತೂ ನಮ್ಗೆ ತುಂಬ ಫೇವ್ರೆಟ್ಟು. ಅದನ್ನು ಚೆನ್ನಾಗಿ ಕಾಪಾಡಿದ್ದೆ, ಹಂಗಾಗೂ ಅದು ಹೋಗ್ಬಿಡ್ತು. ಇದೇನು ನೋಡ್ತಿದ್ದೀರಲ್ಲ, ರೋಸು ನಮ್ಮ ಮನೆಯವರಿಗೆ ಕೊಟ್ಟಿದ್ದು. ಬೇಗ ಬಿಸಾಡೋಕ್ಕೆ ಮನಸ್ಸು ಬರಲಿಲ್ಲ, ಹಂಗಾಗಿ ಈ ಥರ ಗಿಡಕ್ಕೆ ಚುಚ್ಚಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟು ನನ್ನ ಇಂಡೋರ್ ಪ್ಲ್ಯಾಂಟ್ಸು. ಈಚೆಗಡೆ 3 ಇದ್ದಾವೆ, ಇಷ್ಟಿದ್ದಾವೆ ಅಷ್ಟೇ ಸದ್ಯ ಇವಾಗ. ಅವಾಗೆಲ್ಲ ಇಲ್ಲಿ ಕಿಟಕಿ ಹತ್ರ ಎಲ್ಲ ಇಟ್ಟಿದ್ದೆ, ನೋಡ್ತಾ ಇರ್ಬೋದು ಮಾರ್ಕ್ಸು. ನನಗೆ ಗಿಡಗಳು ಅಂತಂದರೆ ತುಂಬಾ ಇಷ್ಟ. ಇವಾಗ ಸದ್ಯ ರಂಗೋಲಿ ಡಬ್ಬ, ಅರಿಶಿನ ಕುಂಕುಮ ಇದಿಷ್ಟೇ ಇಟ್ಟಿದ್ದೀನಿ, ಸಾಕು ಅಂತ ಹೇಳ್ಬಿಟ್ಟು. ನಾವೆಲ್ಲ ಹೋದ್ರೆ ಮೇಂಟೈನ್ ಮಾಡ್ಬೇಕು ತಾನೇ ಅವನ್ನ, ನಮ್ಮಂಗೆ ತಾನೇ ಅವನು. ಅದಕ್ಕೆ ಇದಿಷ್ಟು ನಮ್ಮ ಮನೆಯ ಹೊರಗಿನ ವ್ಯೂ.
ಇವಾಗ ಒಳಗಡೆಗೆ ಬಂದರೆ ಸುಮ್ಮನೆ ನಿಮಗೆ ಚಿಕ್ಕದಾಗಿ ತೋರಿಸ್ತೀನಿ. ನಮ್ಮ ಮನೆಯೇ ಚಿಕ್ಕದು, ಹಂಗಾಗಿ ತೋರಿಸ್ತೀನಿ. ನಾನು ಇದನ್ನು ಮೇಕ್ ಓವರ್ ಮಾಡಬೇಕು ಅಂತ ಇದ್ದೀನಿ. ಬಿಫೋರ್ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೂ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಕನ್ನಡಿ, ಇದು ಚೇರ್ಸು. ನಾನು ಎಲ್ಲದನ್ನು ಚೇರ್ಸ್ ಓಪನ್ ಮಾಡೋಕ್ಕೆ ಹೋಗಿಲ್ಲ. ಮನೆ ಹಾಲ್ ರೂಮ್ ಸ್ವಲ್ಪ ಚಿಕ್ಕದಾಗಿರೋದು, ನನಗೆ ಸ್ಪೇಷಿಯಸ್ಸಾಗಿ ಕಾಣಬೇಕು. ಎಲ್ಲದನ್ನು ಒಂಥರ ಮೆಸ್ಸಿಯಾಗಿ ಅಂಟ್ಕೊಂಡಿರೋಕ್ಕೆ ನನಗೆ ಇಷ್ಟ ಇಲ್ಲ. ಹಂಗಾಗಿ ಇದೇನು ನೋಡ್ತಾ ಇದ್ದೀರಲ್ಲ, ಅಡುಗೆ ಮನೆ. ಡೋರಿಂದ ಡೈರೆಕ್ಟಾಗಿ ಬಂದರೆ ಇದೇ ಕಾಣಿಸೋದು. ಇದೆಲ್ಲ ಪಾತ್ರೆಗಳು ಮತ್ತು ಮನೆ ಸಾಮಾನು ಇಷ್ಟಿದೆ. ಕಾಯಿ ನಮ್ಮ ತೋಟದ್ದಿದು. ಇವನ್ನೆಲ್ಲ ನಾನು ಮೇಕ್ ಓವರ್ ಮಾಡಬೇಕು, ನೀಟಾಗೆಲ್ಲ ಜೋಡಿಸ್ಕೋಬೇಕು. ಇವಾಗ ಹೆಂಗೂ ಮಂಗಳಗೌರಿ ಪೂಜೆ ಮಾಡಬೇಕಾದ್ರೆ ಎಲ್ಲ ಮನೆ ಕ್ಲೀನ್ ಮಾಡಬೇಕಲ್ಲ, ಆವಾಗ ಒಂದೇ ಸತಿ ತೊಳ್ಕೊಳ್ಳೋಣ. ಆಗ ನಾವಿರೋದು ಒಬ್ಬೊಬ್ಬರಾಗಿರೋದ್ರಿಂದ ಆಗಾಗಲೇ ತೊಳೆಯೋಕ್ಕೆ ಮಾಡೋಕ್ಕೆ ಆಗಲ್ಲ. ಹಂಗಾದ್ರೂ ಇರೋ ಅಷ್ಟು ಮಟ್ಟಿಗೆ ಈ ಥರ ಇಟ್ಕೊಂಡಿದ್ದೀನಿ. ಏನೋ ಬೇಜಾರು ಮಾಡ್ಕೊಂಬಿಡಿ. ಇದಿಷ್ಟು ನಮ್ಮ ಅಡುಗೆ ಮನೆ. ಇಲ್ಲಿ ಅಕ್ಕಿ ಮತ್ತು ಸಾಮಾನು, ಮನೆ ಸಾಮಾನು ಲೂಸಾಗಿ ಇರುತ್ತಲ್ಲ, ಇರವೆ ಅಂಥದ್ದೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಇದೊಂದೇ ನನ್ನ ಹತ್ರ ನಾನ್ ಸ್ಟಿಕ್ ಇದಿರೋದು. ಹಿಂದಗಡೆ ಇರೋವೆಲ್ಲ ಕ್ಯಾಸ್ಟ್ ಐರನ್ನೇ. ದೋಸೆಗೊಂದು, ಚಪಾತಿಗೊಂದು, ಪಡ್ಡು ಹೆಂಚು ಮತ್ತು ಮಣೆ ಇದೆ ಹಿಂದಗಡೆ ಅಷ್ಟೇ. ಮೇಲ್ಗಡೆ ಒಂದು ಬಾಣಲಿನೇ ಇಟ್ಟಿದ್ದೀನಿ, ಕಾಣಿಸ್ತಿರ್ಬೋದು. ಇದರಲ್ಲೆಲ್ಲ ಸೋಪು ಮತ್ತು ಇವೆಲ್ಲ ಅದನ್ನಿಟ್ಟಿದ್ದೀನಿ. ಕಿಚನ್ ಐಟಮ್ಸ್ ಕ್ಲೀನ್ ಮಾಡೋ ಅಂಥದ್ದೆಲ್ಲ. ಇವೆಲ್ಲ ತರಕಾರಿಗಳು ಅಷ್ಟೇ. ನಿಮ್ಗೆ ಇನ್ನೊಂದ್ಸಲ ಮೇಕ್ ಓವರ್ ಮಾಡಿದ ಮೇಲೆ ನೀಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ. ಇದು ನಮ್ಮ ಬೆಡ್ರೂಮ್. ಇದು 1 BHK ಮನೆ ನಮ್ಮದು. ಮೇಲ್ಗಡೆನೂ ಎಲ್ಲ ಸ್ಟೋರ್ ಮಾಡ್ಕೊಬೋದು, ಇಟ್ಟಿದ್ದೀನಿ. ಇದು ನಮ್ಮ ಬೆಡ್ಡು. ಯಾಕಪ್ಪ ಬಟ್ಟೆ ಎಲ್ಲ ಹಿಂಗೆ ಹಾಕಿದ್ದೀನಿ ಅಂತಂದರೆ, ಮಳೆ ವೆದರು ವಿಚಿತ್ರವಾಗಿ ಆಟ ಆಡುತ್ತಲ್ಲ ಫ್ರೆಂಡ್ಸ್, ಹಂಗಾಗಿ. ಇದು ನಮ್ಮ ದೇವ್ರ ಮನೆ. ಸುಮ್ಮನೆ ಹಂಗೆ ತೋರಿಸ್ತಿದ್ದೀನಿ. ನನಗಿದನ್ನು ಡೀಟೇಲಾಗಿ ತೋರ್ಸೋಕ್ಕೆ ಇಷ್ಟ ಇಲ್ಲ. ಇಲ್ಲಿದ್ದಾರೆ ನೋಡ್ರಿ ನಮ್ಮ ದೇವರು. ಯಾರಪ್ಪ ಅಂದರೆ ನಮ್ಮ ಸ್ವಾಮೀಜಿಗಳು. ಇವರಂತೂ ನನಗೆ ತುಂಬಾ ಇಷ್ಟ. ನನಗೆ ಇವರೊಬ್ಬರೇ ಸ್ವಾಮೀಜಿಗಳು ಇಷ್ಟ ಆಗೋದು. ನನಗೆ ಇವರಂದರೆ ಏನೋ ಒಂಥರ ಸ್ಪೆಷಲ್. ಯಾಕಂತಂದರೆ ಇವರ ಒಂದು ವಿದ್ಯಾಸಂಸ್ಥೆನಲ್ಲೇ ನಾನು ಓದಿದ್ದು. ಹಂಗಾಗಿ ನನಗೆ ಶಿವಕುಮಾರ್ ಸ್ವಾಮೀಜಿಗಳು, ಸಿದ್ಧಗಂಗೆ ಅಂತಂದರೆ ನನಗೊಂಥರ ಅಭಿಮಾನ ಜಾಸ್ತಿ. ಹಂಗಾಗಿ ನನಗೆ ಯಾವಾಗಲೇ ಬೇಜಾರಾಗಲಿ ಸಿದ್ಧಗಂಗೆಗೆ ಹೋಗೋದು. ಇವು ಬಟ್ಟೆ ಒಣಗಾಕ ಕ್ಲಿಪ್ಪು, ಸೋಪು, ಏನೇನೋ ಎಮರ್ಜೆನ್ಸಿಯಾಗಿ ಅಲ್ಲಿ ಅಡುಗೆ ಮನೆಗೆ ಹೋಗಿ ತಗೊಳಕ್ಕಾಗಲ್ವಲ್ಲ, ಜಾಸ್ತಿ ಇರುತ್ತವಲ್ಲ. ಇಲ್ಲಿ ಎಷ್ಟು ಬೇಕೋ ಅಷ್ಟು 2 ಸೋಪು ಎಲ್ಲ 2 ಇಟ್ಟಿರ್ತೀನಿ. ಏನಾದರೂ ಅರ್ಜೆಂಟಿಗೆ ಬೇಕು ಅಂತಂದರೆ ಇಲ್ಲಿ ತೊಗೋಬೋದು. ಇದಿನ್ನೇನು ವಾಶ್ರೂಮ್, ಬಾತ್ರೂಮ್ ಇದೆ. ಈಚೆ ಸಪ್ರೇಟಾಗಿ ಟಾಯ್ಲೆಟ್ ಕೊಟ್ಟಿದ್ದಾರೆ. ಅವೆಲ್ಲ ಏನು ತೋರಿಸೋ ಅಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಇದಿಷ್ಟು ನಮ್ಮ ಮನೆ. ಹೆಂಗನ್ನಿಸ್ತು ನಮ್ಮ ಮನೆ ಅಂತ ಕಮೆಂಟ್ ಮಾಡಿ. ಒಂದು ಮೀಶೋ ಪಾರ್ಸಲ್ ರಿಸೀವ್ ಆಯಿತು ಇವತ್ತೇ. ಅದಕ್ಕೆ ಇದೇ ವ್ಲಾಗಲ್ಲಿ ಇದನ್ನು ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಓಪನ್ ಮಾಡೋಣ ಬನ್ನಿ. ಓಪನ್ ಆದಮೇಲೆ ಎಂತ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗೈತೆ ಈ ಪ್ರಾಡಕ್ಟು ಅಂತಂದರೆ. ಟ್ರಾವೆಲ್ ಮಾಡೋದುವಾಗ ಒಂದು ಬ್ರಷ್ ಇಡೋದಕ್ಕೆ ಮತ್ತು ಸೋಪ್ ಇಡೋದಕ್ಕೆ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಪ್ಲಾಸ್ಟಿಕ್ ಕವರಲ್ಲಿ ತಗೊಂಡೋಗೋದು, ಅದೆಲ್ಲ ಸೋಪೆಲ್ಲ ಒದ್ದೆ ಆದರೆ ಮತ್ತೆ ಇಟ್ಕೊಂಡು ಬರೋಕ್ಕಾಗ್ತಿರ್ಲಿಲ್ಲ. ಮತ್ತು ಬ್ರಷ್ಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಮಿಸ್ಸಿ ಆಗವು. ನಾವು ಹೋಗಿದ್ದ ಪ್ಲೇಸಲ್ಲೂ ಸಮೇತ ನಾವು ಹಿಂಗೆ ಸ್ಟೋರ್ ಮಾಡ್ಬೋದು, ಮಿಸ್ ಆಗಲ್ಲ ಬ್ರಷ್ಷು. ಚೆನ್ನಾಗಿರುತ್ತೆ ಇದು ಅಂತ ತರಿಸ್ಕೊಂಡೆ. ಇದು ಅಷ್ಟೇ, ಸೋಪು ಲೀಕ್ ಆಗಲ್ಲ ನೀರು. ನೋಡಿ, ಸೋಪಲ್ಲಿ ಬಿದ್ದಿದ್ದ ನೀರು ಸ್ಟ್ರೇನ್ ಆಗೋದಕ್ಕೆ ಈ ಥರ ಕೊಟ್ಟಿದ್ದಾರೆ. ಒಳಗಡೆ ಒಂದು ಸ್ಟ್ಯಾಂಡ್ ಥರ ಓಪನ್ ಮಾಡ್ಬೋದು. ಮೇಲ್ಗಡೆಗೆ ಈ ಥರ ಸ್ಟ್ರಾಂಗಾಗಿ ಪುಲ್ ಮಾಡಿದ್ರೆ ಬರುತ್ತೆ. ನೋಡ್ತಾ ಇರ್ಬೋದು ಈ ಥರ. ಇದು ಅಷ್ಟೇ, ಮೇಲ್ಗಡೆ ಇಲ್ಲಿ ಮತ್ತು ಇಲ್ಲಿ 2 ಕಡೆನೂ ಓಪನ್ ಮಾಡ್ಬೋದು. ಲಾಂಗ್ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ನಾನಿವಾಗ ತೆಗೆದ್ನಲ್ಲ ಇದನ್ನು ಅದೇ ಥರ ತೆಗೆದ್ರೆ ನೋಡ್ರಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬ್ರಷಸ್ನೆಲ್ಲ ಇಟ್ಕೊಂಡು ಟ್ರಾನ್ಸ್ಪರೆಂಟಾಗೂ ಇರುತ್ತಲ್ಲ, ಕಾಣುತ್ತೆ, ಬೇಗ ಐಡೆಂಟಿಫೈ ಮಾಡ್ಬೋದು. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಯೂಸ್ ಆಗಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ತೀನಿ. ಟ್ರಾವೆಲ್ ಫ್ರೆಂಡ್ಲಿ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ. ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ನೀವು ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ತುಂಬಾ ಹೆಲ್ಪ್ ಆಗುತ್ತೆ ಈ ಪ್ರಾಡಕ್ಟು.
ಸೊ ಇದಾಗಿತ್ತು ನನ್ನ ಗಾರ್ಡನ್ ಟೂರ್ ಮತ್ತು ಹೋಮ್ ಟೂರು. ಇದನ್ನು ಹಂಗಂದ್ರೆ ಏನು ನೀಟಾಗಿ ಅಂತ ಅಸೆಂಬಲ್ ಮಾಡಿ ತೋರಿಸಿಲ್ಲ, ಸುಮ್ಮನೆ ರ್ಯಾಂಡಮಾಗಿ ನಾನೇನು ಕೆಲಸ ಮಾಡ್ತಿದ್ನಲ್ಲ ಹಂಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೂಟ್ ಮಾಡಿ ತೋರಿಸ್ದೆ. ನನ್ನ ಗಾರ್ಡನ್ನು ಮತ್ತು ನಮ್ಮ ಮನೆ, ಇನ್ನೂ ನಮ್ಮ ಮನೇನ ನಾನು ಮೇಕ್ ಓವರ್ ಆದಮೇಲೆ ಇನ್ನೂ ಡೀಟೇಲಾಗಿ ಒಂದೊಬ್ಬರಲ್ಲಿ ಎಲ್ಲದ್ರ ಬಗ್ಗೆಯೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಿಮಗೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಕೆಳಗಡೆ ಮನೆ ಆಂಟಿ ಬಿಟ್ಟು ಹೋಗಿಟ್ಟಿದ್ದಾರೆ, ಹಂಗಾಗಿ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅದೇ ನಾನು ಹೇಳಿದ್ನಲ್ಲ, ಮೇಕ್ ಓವರ್ ಆದಮೇಲೆ ಪ್ರತಿಯೊಂದ್ರ ಬಗ್ಗೆಯೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಜಸ್ಟ್ ರ್ಯಾಂಡಮಾಗಿ ಹೇಳಿದ್ದೀನಿ ಅಷ್ಟೇ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನನಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರು ನೋಡಲಿ ಅಲ್ವಾ, ಅವ್ರಿಗೂ ಏನಾದರೂ ಯೂಸ್ಫುಲ್ ಆಗಲಿ, ಅವ್ರದ್ದು ಏನಾದರೂ ಗಾರ್ಡನ್ನು ಏನಾದರೂ ಇದ್ದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗೋಣ.